ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಾ ಆಚಾರ್ಯ ನಾರಂಪಾಡಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂಡಿಗೋ ವಿಮಾನ ರದ್ದಿನಿಂದ ದೇಶಾದ್ಯಂತ ಒಂದಾದರ ಮೇಲೊಂದರಂತೆ ಸಮಸ್ಯೆಗಳು ಕಾಣಿಸಿಕೊಳ್ತಾನೆ ಇದ್ದು ಪ್ರಯಾಣಿಕರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಈ ಪೀಕಲಾಟ ಪರದಾಟ 5ನೇ ದಿನಕ್ಕೂ ಮುಂದುವರೆದಿದೆ. ಅಷ್ಟಕ್ಕೂ ಈ ದಿಢೀರ್ ಬಿಕ್ಕಟ್ಟಿಗೆ ಕಾರಣ ಏನು? ಇಂಡಿಗೋ ಮಾಲೀಕ ಯಾರು? ಅವರ ಬಳಿ ಎಷ್ಟು ಆಸ್ತಿ ಇದೆ? ಡೀಟೇಲ್ ಆಗಿ ವಿವರಿಸ್ತೀನಿ ಕೇಳಿ. ಇಂಡಿಗೋ ವಿಮಾನಯಾನ ಸಂಸ್ಥೆ ಈಗ ಎದುರಿಸುತ್ತಿರುವ ಸಮಸ್ಯೆಗೆ ಪ್ರಮುಖ ಕಾರಣ ಸಿಬ್ಬಂದಿ ಕೊರತೆ, ಜೊತೆಗೆ ತಾಂತ್ರಿಕ ದೋಷಗಳು ಮತ್ತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಹೊಸ ಮಾನದಂಡಗಳಿಂದ ಈ ಸ್ಥಿತಿ ಉದ್ಭವಿಸುತ್ತಿದೆ ಎನ್ನಲಾಗ್ತಿದೆ. ವಿಮಾನಗಳ ರದ್ದಿಗೆ ಕಾರಣವಾಗುವ ಸಮಸ್ಯೆಗಳನ್ನು ಸೋಮವಾರದವರೆಗೆ ಪರಿಹರಿಸಲಾಗುತ್ತೆ ಅಂತ ಕಂಪನಿಯು ಕೇಂದ್ರ ಸರ್ಕಾರಕ್ಕೆ ಭರವಸೆಯೂ ಕೊಟ್ಟಿದೆ. ಈ ತನ್ಮಧ್ಯೆ ಜನರು ಇಂಡಿಗೋ ಮಾಲೀಕರು ಮತ್ತು ಇಂಟರ್ ಗ್ಲೋಬಲ್ ಏವಿಯೇಷನ್ನ ಅತಿದೊಡ್ಡ ಪಾಲುದಾರರ ಬಗ್ಗೆ ಮಾಹಿತಿಯನ್ನು ಹುಡುಕಲು ಆರಂಭಿಸಿದ್ದಾರೆ. ಹಾಗಾದ್ರೆ ಇಂಡಿಗೋ ಮಾಲೀಕ ಯಾರು? ರಾಹುಲ್ ಭಾಟಿಯಾ ಇವರೇ ಇಂಡಿಗೋ ಮಾಲೀಕ. ಇಂಡಿಗೋ ಎಂಬುದು ಇಂಟರ್ ಗ್ಲೋಬಲ್ ಏವಿಯೇಷನ್ನ ಲಿಮಿಟೆಡ್ ಅಂಗಸಂಸ್ಥೆ. ಇದನ್ನ ರಾಕೇಶ್ ಗಂಗ್ವಾಲ್ ಮತ್ತು ರಾಹುಲ್ ಭಾಟಿಯಾ ಸ್ಥಾಪಿಸಿದ್ದಾರೆ. ಇವರು ಭಾಟಿಯಾ ಇಂಟರ್ ಗ್ಲೋಬ್ ಏವಿಯೇಷನ್ನ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಈ ಕಂಪನಿಯನ್ನ 1989ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಕಂಪನಿಯ ಪ್ರಮುಖ ವ್ಯವಹಾರ ವೈಮಾನಿಕ ಸಾರಿಗೆ ನಿರ್ವಹಣೆಯಾಗಿದೆ. ರಾಕೇಶ್ ಗಂಗ್ವಾಲ್ ಕಂಪನಿಯಲ್ಲಿ ಸುಮಾರು 13.5% ಪಾಲು ಹೊಂದಿದ್ದಾರೆ. ಇಂಟರ್ ಗ್ಲೋಬ್ ವೆಬ್ಸೈಟ್ ಪ್ರಕಾರ ರಾಹುಲ್ ಭಾಟಿಯಾ ಕೆನಡಾದ ಒಂಟಾರಿಯೋದಲ್ಲಿರುವ ವಾಟರ್ಲೂ ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಭಾಟಿಯಾ ಅವರ ನಾಯಕತ್ವದಲ್ಲಿ ಇಂಡಿಗೋ ವಿವಿಧ ವ್ಯವಹಾರಗಳಿಗೆ ವಿಸ್ತರಿಸಿದೆ. ಇವುಗಳಲ್ಲಿ ಆತಿಥ್ಯ, ಲಾಜಿಸ್ಟಿಕ್, ತಂತ್ರಜ್ಞಾನ, ವಿಮಾನಯಾನ ನಿರ್ವಹಣೆ, ಪೈಲಟ್ ತರಬೇತಿ ಮತ್ತು ವಿಮಾನ ನಿರ್ವಹಣಾ ಇಂಜಿನಿಯರಿಂಗ್ ಸೇರಿವೆ. ರಾಹುಲ್ ಭಾಟಿಯಾ ಬಳಿ ಎಷ್ಟಿದೆ ಆಸ್ತಿ? ಫೋರ್ಬ್ ಪ್ರಕಾರ ರಾಹುಲ್ ಭಾಟಿಯಾ ಅವರ ಆಸ್ತಿಯ ನಿವ್ವಳ ಮೌಲ್ಯ $8.1 ಶತಕೋಟಿ. ಫೋರ್ಬ್ ಶ್ರೀಮಂತರ ಪಟ್ಟಿಯ ಪ್ರಕಾರ ಭಾಟಿಯಾ ವಿಶ್ವದ ಶತಕೋಟ್ಯಾಧಿಪತಿಗಳಲ್ಲಿ 420ನೇ ಸ್ಥಾನದಲ್ಲಿದ್ದಾರೆ. ಇವರು ಇಂಟರ್ ಗ್ಲೋಬ್ ಏವಿಯೇಷನ್ನ ಪ್ರವರ್ತಕರಾಗಿದ್ದಾರೆ. BSES ಸ್ಟಾಕ್ ಎಕ್ಸ್ಚೇಂಜ್ ಮಾಹಿತಿ ಪ್ರಕಾರ ಅವರು ನೇರವಾಗಿ ಇಡೀ ವಿಮಾನಯಾನ ಕ್ಷೇತ್ರದಲ್ಲಿ %0.01 ಪಾಲನ್ನ ಅಥವಾ 40,000 ಷೇರುಗಳನ್ನು ಹೊಂದಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಬಳಿ ಎಷ್ಟಿವೆ ವಿಮಾನ ಅನ್ನೋದನ್ನ ನೋಡೋದಾದ್ರೆ, ಇಂಡಿಗೋ ಪ್ರಸ್ತುತ ದೊಡ್ಡ ವಿಮಾನಗಳ ಸಮೂಹವನ್ನ ನಿರ್ವಹಿಸ್ತಾ ಇದೆ. ಇತ್ತೀಚೆಗಿನ ಮಾಹಿತಿಯ ಪ್ರಕಾರ ವಿಮಾನಯಾನ ಸಂಸ್ಥೆಯ ಬಳಿ 434 ವಿಮಾನಗಳಿದ್ದು ಪ್ರತಿದಿನ 2300 ಟ್ರಿಪ್ ಸಂಚಾರ ಮಾಡ್ತಾ ಇದೆ. ಭಾರತದ ವೈಮಾನಿಕ ಸಾರಿಗೆ ವಲಯದಲ್ಲಿ ಇಂಡಿಗೋ ಅತಿ ಹೆಚ್ಚಿನ ಪಾಲು ಹೊಂದಿದೆ. ಇಂಡಿಗೋ ಬಿಕ್ಕಟ್ಟು ಶುರುವಾಗಿದ್ದೇಗೆ ಅದನ್ನ ನೋಡೋದಾದ್ರೆ, DGCA ಬಿಡುಗಡೆ ಮಾಡಿದ ಹೊಸ ಸಿಬ್ಬಂದಿ ಕರ್ತವ್ಯ ನಿಯಮಗಳಿಂದ ಉಂಟಾದ ಸಮಸ್ಯೆಗಳ ಕಾರಣ ಇಂಡಿಗೋ ವಿಮಾನಗಳಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಅಥವಾ ಭಾಗಶಃ ಸ್ಥಗಿತ ಉಂಟಾಗಿದೆ. ಇದೀಗ ಬಿಕ್ಕಟ್ಟು 5ನೇ ದಿನಕ್ಕೆ ಕಾಲಿಟ್ಟಿದೆ. ಡಿಸೆಂಬರ್ 8ರ ಒಳಗೆ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕಂಡುಕೊಂಡು ನಂತರ 2026ರ ಫೆಬ್ರವರಿ 10ರ ಒಳಗೆ ಎಂದಿನಂತೆಯೇ ಕಾರ್ಯಾಚರಣೆಗೆ ಮರಳುವ ಬಗ್ಗೆ ವಿಮಾನಯಾನ ಸಂಸ್ಥೆ ಭರವಸೆ ಕೊಟ್ಟಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.